ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ಪ್ರವೀಣ್, ಕೋಲಾರದಿಂದ ಮ್ಯಾಥ್ ಕಮ್ಯುನಿಕೇಟರ್. ನಿಮಗಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸರಣಿಗಳನ್ನ ನಾವು ತರ್ತಾ ಇದ್ದೀವಿ. ಈ ಸರಣಿಯಲ್ಲಿ ಸುಮಾರು 13 ಸೆಷನ್ಸ್ ಈಗಾಗಲೇ ಮುಗಿದಿದೆ. ನಾವೀಗ 14ನೇ ಸೆಷನ್ಗೆ ಕಾಲಿಡ್ತಾ ಇದ್ದೀವಿ. ಬನ್ನಿ ನೋಡೋಣ ಈ 14ನೇ ಸೆಷನ್ಸ್ ಏನೇನೆಲ್ಲ ವಿಶೇಷತೆಯನ್ನ ಅದರಲ್ಲಿ ತರ್ತಾ ಇದೆ ಅಂತ. ಈ ಒಂದು 14ನೇ ಸೆಷನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಥವಾ ವಿಜ್ಞಾನ ಮತ್ತು ತಂತ್ರಜ್ಞಾನ, ಇದರ 14ನೇ ಸೆಷನ್ಗೆ ನಿಮ್ಮನ್ನ ನಾನು ಮತ್ತೊಮ್ಮೆ ಸ್ವಾಗತ ಕೋರ್ತಾ ಇದ್ದೀನಿ. ಬನ್ನಿ, ಇದುವರೆಗೂ ನಾವು ಈ 13 ಸೆಷನ್ಗಳಲ್ಲಿ ಸಾಕಷ್ಟು ವಿಶೇಷತೆಗಳನ್ನ ನೋಡಿದ್ವಿ. ಅನೇಕ ಪರೀಕ್ಷೆಗಳಿಗೆ ಬೇಕಾಗಿರುವಂತಹ ಸರಕನ್ನ ನಾವು ಇದರಲ್ಲಿ ತುಂಬುತ್ತಾ ಬರ್ತಾ ಇದ್ದೀವಿ. ಜೊತೆಗೆ ಅನೇಕ ಪರೀಕ್ಷೆಗಳಲ್ಲಿ ಈಗಾಗಲೇ ಕೇಳಲಾದ ಅನೇಕ MCQಗಳನ್ನು ಸಹ ನಾವು ಚರ್ಚೆ ಮಾಡಿದ್ದೀವಿ. ಬನ್ನಿ, ಇವತ್ತಿನ ಈ ಒಂದು ಸೆಷನ್ ಏನೆಲ್ಲ ಹೊಂದಿದೆ ಅಂತ ನೋಡೋಣ. ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ ಬಹು ಆಯ್ಕೆ ಪ್ರಶ್ನೋತ್ತರಗಳು. MCQಗಳು, ಸುಮಾರು MCQಗಳನ್ನ ನಾವು ಇವತ್ತು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀವಿ. ಇದುವರೆಗೂ ಚಲನಶಾಸ್ತ್ರದಲ್ಲಿ ನಾವು ಸಾಕಷ್ಟು ವಿವರಗಳನ್ನು ತಿಳ್ಕೊಂಡಿದ್ದೀವಿ. ಜೊತೆಗೆ ಆಪ್ಟಿಕ್ಸ್ ಅಥವಾ ಬೆಳಕು, ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ಒಂದು 3 ಸೆಷನ್ಗಳಲ್ಲಿ ನಾವು ಇದೇ ವೇದಿಕೆಯಲ್ಲಿ ಚರ್ಚೆ ಮಾಡಿದ್ವಿ. ಬೆಳಕು ಮತ್ತು ಚಲನಶಾಸ್ತ್ರಕ್ಕೆ ಸಂಬಂಧಿಸಿದ ಕೆಲವು ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನ ನಾನಿವತ್ತು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ. ಇದು ನಿಮ್ಮ ಎಲ್ಲ ಮುಂಬರುವಂತಹ ಪರೀಕ್ಷೆಗಳಿಗೆ ಅನುಕೂಲ ಆಗತ್ತೆ ಅನ್ನೋ ಒಂದು ಮಹದಭಿಲಾಷೆ. ಮೊದಲನೇ ಪ್ರಶ್ನೆ ತಗೊಳ್ಳೋಣ. ಯಾವುದೇ ಕಾಯದ ಪ್ರಚ್ಛನ್ನ ಶಕ್ತಿಯು ಅವಲಂಬಿತವಾದ ಅಂಶಗಳು. ಪ್ರಚ್ಛನ್ನ ಶಕ್ತಿ ಅಥವಾ ಪೊಟೆನ್ಶಿಯಲ್ ಎನರ್ಜಿ. ಪೊಟೆನ್ಶಿಯಲ್ ಎನರ್ಜಿ ಯಾವ ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗತ್ತೆ ಅನ್ನೋದು ಪ್ರಶ್ನೆ. ಕಾಯದ ರಾಶಿ, ಮಾಸ್, ಗುರುತ್ವ ವೇಗೋತ್ಕರ್ಷ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಭೂಮಿಯಿಂದ ಕಾಯದ ಎತ್ತರ, ಹೈಟ್ ಅಥವಾ ಹೆಚ್, ಮತ್ತು ಮೇಲಿನ ಎಲ್ಲವೂ. ಸ್ನೇಹಿತರೆ, ಪ್ರಚ್ಛನ್ನ ಶಕ್ತಿಯ ಸೂತ್ರವನ್ನ ನೀವೊಮ್ಮೆ ಜ್ಞಾಪಿಸ್ಕೊಂಡ್ರೆ ಈ ಪ್ರಶ್ನೆ ನಾವು ಉತ್ತರ ಮಾಡೋದಿಕ್ಕೆ ಅನುಕೂಲ ಆಗುತ್ತೆ. ಪ್ರಚ್ಛನ್ನ ಶಕ್ತಿ P is equal to mgh. m ಅಂದ್ರೆ ಮಾಸ್, g ಅಂದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಮತ್ತು h ಅಂದ್ರೆ ಎತ್ತರ. ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಮೇಲಿನ ಎಲ್ಲವೂ. ಹಾಗಾಗಿ ಯಾವುದೇ ಸೂತ್ರವನ್ನ ನಾವು ಕಲಿಯುವಾಗ ಅದರಲ್ಲಿ ಬರುವಂತ ಎಲ್ಲಾ ರೀತಿಯ ಭೌತ ಪರಿಮಾಣಗಳನ್ನ ಗಮನಿಸಬೇಕು ಮತ್ತು ಆ ಭೌತ ಪರಿಮಾಣಗಳು ಹೇಗೆ ಒಂದಕ್ಕೊಂದು ಸಂಬಂಧಿಸಿವೆ ಅನ್ನೋದನ್ನ ನಾವು ನೆನ್ಪಿಟ್ಕೊಂಡು ಆ ಒಂದು ಸೂತ್ರವನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಒಂದು ಸೂತ್ರದ ಬೇರೆ ಬೇರೆ ಆಯಾಮವನ್ನು ನಾವು ತಿಳ್ಕೋಬೇಕಾಗುತ್ತೆ. ಕೆಲವೊಮ್ಮೆ ಪ್ರಶ್ನೆಯನ್ನ ಈ ರೀತಿ ಕೇಳಿದಾಗ, ಉದಾಹರಣೆಗೆ ಇದು ಪೊಟೆನ್ಶಿಯಲ್ ಎನರ್ಜಿ PE is equal to mgh, ಅಥವಾ m is equal to ಏನಾಗತ್ತೆ ಅಂತ ಕೆಲವೊಮ್ಮೆ ಕೇಳ್ಬಿಡ್ತಾರೆ. ಆಗ ಇದೇನಾಗ್ಬೇಕು, PE by GH ಆಗ್ಬೇಕು. ಈ ರೀತಿಯ ಸಬ್ಜೆಕ್ಟ್ ಚೇಂಜ್ ಮಾಡುವಂತಹ ಸಂದರ್ಭಗಳಲ್ಲಿ ಸಬ್ಜೆಕ್ಟ್ ನ ಚೇಂಜ್ ಮಾಡುವಂತ ನಾಲೆಡ್ಜ್ ಸಹ ನಿಮ್ಗೆ ಇರ್ಬೇಕಾಗತ್ತೆ ಸ್ನೇಹಿತರೆ. ಹಾಗಾಗಿ ಯಾವುದೇ ಕಾಯದ ಪ್ರಚ್ಛನ್ನ ಶಕ್ತಿಯು ಅವಲಂಬಿತವಾದ ಅಂಶಗಳು ಕಾಯದ ರಾಶಿ m, ಗುರುತ್ವ ವೇಗೋತ್ಕರ್ಷ g, ಮತ್ತು ಭೂಮಿಯಿಂದ ಕಾಯದ ಎತ್ತರ h. ಎರಡನೇ ಪ್ರಶ್ನೆ, ಆಕಾಶದಲ್ಲಿ ಹಾರಾಡುತ್ತಿರುವ ಹಕ್ಕಿಯು ಹೊಂದಿರುವ ಶಕ್ತಿ. ಆಕಾಶದಲ್ಲಿ ಹಾರಾಡುತ್ತಿರುವ ಶಕ್ತಿ ಅಂತ ಇಲ್ಲಿ ತುಂಬಾ ಪರ್ಟಿಕ್ಯುಲರ್ ಆಗಿ ಕೊಟ್ಟಿರೋದ್ರಿಂದ ಇದನ್ನ ನಾವು ಭೂಮಿ ಮತ್ತು ಭೂಮಿಯ ಮೇಲ್ಮೈ ಇಲ್ಲೆಲ್ಲೋ ಹಾರಾಡ್ತಾ ಇದೆ ಅಂತ ಅನ್ಕೊಂಡ್ರೆ, ಒಂದು ಹಕ್ಕಿ ಇಲ್ಲಿ ಹಾರಾಡ್ತಾ ಇದೆ ಅಂತ ಅನ್ಕೊಂಡ್ರೆ, ಇದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಚಲಿಸಿದೆ ಮತ್ತು ಭೂಮಿಯಿಂದ ಎತ್ತರಕ್ಕೂ ಇದೆ. ಹಾಗಾಗಿ ಭೂಮಿಯಿಂದ ಎತ್ತರಕ್ಕೆ ಮಾತ್ರ ಇದ್ರೆ ಅದು ಚಲನ ಶಕ್ತಿ ಆಗತ್ತೆ. ಹಾರಾಡ್ತಾ ಇರೋದ್ರಿಂದ, ಚಲನೆಯಲ್ಲಿ ಇರೋದ್ರಿಂದ ಚಲನ ಶಕ್ತಿ ಆಗತ್ತೆ. ಆದ್ರೆ ವಾಯುಶಕ್ತಿ ಈ ಒಂದು ಹಕ್ಕಿಯ ಮೇಲೆ ಗಮನಕ್ಕೆ ಬರಲ್ಲ. ಆದ್ದರಿಂದ ಪ್ರಚ್ಛನ್ನ ಶಕ್ತಿ ಮತ್ತು ಚಲನ ಶಕ್ತಿ ಎರಡೂ ಸರಿಯಾದ ಉತ್ತರ. ಹಾರಾಡುತ್ತಿರುವ
ಹಕ್ಕಿ ಅಂತಾದ್ರೂ ಆಗ್ಬೋದದು, ಅಥವಾ ಬೀಳ್ತಾ ಇರುವಂತಹ ಕಲ್ಲು ಅಥವಾ ಬೀಳ್ತಾ ಇರುವಂತಹ ವಸ್ತು ಯಾವ್ದು ಬೇಕಾದ್ರೂ ಆಗಿರಬಹುದು. ಹಾಗಾಗಿ ಯಾವುದೇ ಒಂದು ವಸ್ತು ಭೂಮಿಯ ಮೇಲ್ಮೈ ಇದೆ ಅಂತಂದ್ರೆ ಅದಕ್ಕೆ ಪ್ರಚ್ಛನ್ನ ಶಕ್ತಿ ಇರುತ್ತೆ, ಅದು ಚಲಿಸ್ತಾ ಇದೆ ಅಂತಂದ್ರೆ ಅದಕ್ಕೆ ಚಲನ ಶಕ್ತಿ ಇರುತ್ತೆ. ಒಟ್ಟಾರೆಯಾಗಿ ಏನ್ ಹೇಳ್ಬೋದು, ಎನಿ ಬರ್ಡ್ ಫ್ಲೈಯಿಂಗ್ ಇನ್ ದಿ ಸ್ಕೈ ವಿಲ್ ಹ್ಯಾವ್ ಪೊಟೆನ್ಶಿಯಲ್ ಎನರ್ಜಿ ಅಂಡ್ ಆಲ್ಸೋ ಕೈನೆಟಿಕ್ ಎನರ್ಜಿ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಬೇರೆ ಬೇರೆ ರಾಶಿ ಇರುವ ಎರಡು ಕಾಯಗಳ ಮೇಲೆ ಒಂದೇ ಬಲ ಸಮ ಅವಧಿಗೆ ಪ್ರಯೋಗವಾದಾಗ ಎರಡೂ ಕಾಯಗಳ, ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ ತರ ಆಗಿದೆ ಇದು, ಇದನ್ನು ನಾವು ಕಂಪ್ಲೀಟ್ ಮಾಡಬೇಕು. ಸಂವೇಗ ಸಮನಾಗಿರುತ್ತದೆ, ಚಲನಶಕ್ತಿ ಸಮನಾಗಿರುತ್ತದೆ, ಪ್ರಚ್ಛನ್ನ ಶಕ್ತಿ ಸಮನಾಗಿರುತ್ತದೆ, ವೇಗೋತ್ಕರ್ಷ ಸಮನಾಗಿರುತ್ತದೆ. ಇಲ್ಲಿ ಬೇರೆ ಬೇರೆ ಕಾಯಗಳು ಅಂತ ಕೊಟ್ಟಾಗ ಮಾಸ್ ಏನಂತ ತಗೋಬೇಕು ನಾವು, m1 m2 ಅಂತ ಮಾಸ್ ತಗೋಬೇಕು. ಆದ್ರೆ ಇದ್ರ ಮೇಲೆ ಪ್ರಯೋಗ ಆಗ್ತಾ ಇರುವಂತ ಬಲ ಏನು, ಎಫ್, ಮತ್ತು ಯಾವ ಅವಧಿಗೆ, ಟಿ ಅವಧಿಗೆ, ಎರಡೂ ಸಮ. ಹಾಗಾದ್ರೆ ಬದಲಾಗಿತ್ತು ಏನೇನು, ಸರಿ ಇರೋದು ಅಂದ್ರೆ ಸ್ಥಿರವಾಗಿರೋದು ಏನೇನು, ಇದು ಪ್ರಶ್ನೆ. ಸಂವೇಗ ಸಮನಾಗಿರುತ್ತದ, ಚಲನಶಕ್ತಿ ಸಮನಾಗಿರುತ್ತಾ, ಪ್ರಚ್ಛನ್ನ ಶಕ್ತಿ ಸಮನಾಗಿರುತ್ತಾ, ವೇಗೋತ್ಕರ್ಷ ಸಮನಾಗಿರುತ್ತ. ಇಲ್ಲಿ ವೇಗ ಬದಲಾಗ್ತಾ ಇದೆ, ಇಲ್ಲಿ ಏನಾಗಿದೆ, ರಾಶಿ ಬದಲಾಗೋದ್ರಿಂದ ಬಲ ಸಮ ಇರೋದ್ರಿಂದ ವೇಗೋತ್ಕರ್ಷನು ಸಹ A1 A2 ಅಂತ ಆಗಬೇಕು. ವೇಗೋತ್ಕರ್ಷ ಸಮ ಇರಕ್ ಸಾಧ್ಯ ಇಲ್ಲ. ಹಾಗಾಗಿ ನಾವೇನ್ ಮಾಡೋಣ, F is equal to ma ಸೂತ್ರವನ್ನ ಇನ್ನೊಂದು ಸ್ವಲ್ಪ ವಿಶೇಷವಾಗಿ ಬರೆಯೋಣ. ಎ ಅಂದ್ರೆ ಏನು, ವೆಲಾಸಿಟಿ ಬೈ ಟೈಮ್. ಟೈಮ್ ಮಾಡ್ತೀನಿ, F ಇಂಟು ಟಿ ತಗೋತೀನಿ. F ಇಂಟು ಟಿ ಇಸ್ ಈಕ್ವಲ್ ಟು m ಇಂಟು ವಿ. ಇಲ್ಲೇನಿದೆ, ಬಲ ಎರಡಕ್ಕೂ ಸಮ, ಬಲ ಪ್ರಯೋಗವಾದ ಸಮಯ ಸಹ ಎರಡಕ್ಕೂ ಸಮ. ಹಾಗಾಗಿ ಇವೆರಡೂ ಸಮ ಇರೋದ್ರಿಂದ ಇದು ಬದಲಾಗಲ್ಲ. ಇದು ಬದಲಾಗಲ್ಲ ಅಂದ್ರೆ ಎಂ ವಿ ಸಹ ಬದಲಾಗಲ್ಲ. ಎಂ ವಿ ಅನ್ನೋದೇನು, ಸಂವೇಗ. ಆದ್ದರಿಂದ ಈ ಪ್ರಶ್ನೆಗೆ ಉತ್ತರ ಸಂವೇಗ ಸಮನಾಗಿರುತ್ತದೆ. ಸಂವೇಗ ಅಥವಾ ಮೊಮೆಂಟಮ್. ಮೊಮೆಂಟಮ್ನ ಸೂತ್ರ ಜ್ಞಾಪಿಸ್ಕೊಳ್ಳೋಣ. P is equal to mv. ಇದರ ಯೂನಿಟ್ ಏನು, ಕೆಜಿ ಮೀಟರ್ ಪರ್ ಸೆಕೆಂಡ್. ಸ್ನೇಹಿತರೆ, ನಾವು ಪ್ರಶ್ನೆಗಳನ್ನ ರೀಕ್ಯಾಪ್ ಮಾಡುವಾಗ ಇದು ಒಂದು ತಂತ್ರ. ಇಲ್ಲಿ ಸಂವೇಗ ಅಂತ ಬಂದಾಗ ಅದು ಮೊಮೆಂಟಮ್ ಅನ್ನೋದು, ಅದರ ಸೂತ್ರ ಜ್ಞಾಪಿಸ್ಕೊಳ್ಳೋದು, ಮತ್ತು ಅದಕ್ಕೆ ಹೊಂದಿಕೊಂಡಂತಹ ಕೆಲವು ಅಂಶಗಳು ಲೈಕ್ ಯೂನಿಟ್ ಏನ್ ಬಂತು, ಕೆಜಿ ಮೀಟರ್ ಪರ್ ಸೆಕೆಂಡ್ ಬಂತು, ಅದನ್ನ ಜ್ಞಾಪಕ ಇಟ್ಕೊಳ್ಳೋದು. ಈ ತರ ಪದೇ ಪದೇ ನಾವು ಜ್ಞಾಪಿಸ್ಕೊತಾ ಇದ್ರೆ ಎಲ್ಲ ಪರೀಕ್ಷೆಗಳಿಗೂ ತಯಾರಿನ ಚೆನ್ನಾಗಿ ಮಾಡ್ಕೋಬಹುದು ಮತ್ತು ಒಳ್ಳೆ ಅಂಕಗಳನ್ನು ಸಹ ಪಡಿಬಹುದು ಅಂತ ನನ್ನ ಭಾವನೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಆಲ್ಬರ್ಟ್ ಐನ್ಸ್ಟೈನರಿಗೆ ನೊಬೆಲ್ ಪ್ರಶಸ್ತಿ ದೊರೆತದ್ದು ಈ ಸಾಧನೆಗಾಗಿ. ಒಂದನೇದು ನ್ಯೂಟ್ರಾನ್ ಸಂಶೋಧನೆಗಾಗಿ, ಎರಡನೇದು ಗುರುತ್ವ ನಿಯಮ, ಮೂರನೇದು ದ್ಯುತಿ ವಿದ್ಯುತ್ ಪರಿಣಾಮಕ್ಕಾಗಿ, ನಾಲ್ಕನೆಯದು ಸಾಪೇಕ್ಷ ಸಿದ್ಧಾಂತ ಮಂಡನೆಗಾಗಿ. ಆಲ್ಬರ್ಟ್ ಐನ್ಸ್ಟೈನ್ ಅಂತ ತಕ್ಷಣ ನಮ್ಮ ನೆನಪಿಗೆ ಬರೋದು ಸಾಪೇಕ್ಷ ಸಿದ್ಧಾಂತ ಅಥವಾ ಥಿಯರಿ ಆಫ್ ರಿಲೇಟಿವಿಟಿ. ದ್ಯುತಿ ವಿದ್ಯುತ್ ಪರಿಣಾಮ ಅಂತಂದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಗುರುತ್ವ ನಿಯಮ ಗ್ರಾವಿಟಿ ಅಥವಾ ಗ್ರಾವಿಟೇಷನ್. ನ್ಯೂಟ್ರಾನ್ ಸಂಶೋಧನೆ ನ್ಯೂಟ್ರಾನ್ ಡಿಸ್ಕವರಿ. ಅದನ್ನ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ನ್ಯೂಟ್ರಾನ್ ಸಂಶೋಧನೆಗೆ ಪ್ರಸಿದ್ಧರಾದವರು ಚಾಡ್ವಿಕ್. ಗುರುತ್ವ ನಿಯಮ ಮೊದಲನೇ ಬಾರಿಗೆ ಹೇಳಿದಂತವರು ನ್ಯೂಟನ್ ಆಗಿದ್ರು. ಇದ್ರ ಮೇಲೆ ಸಾಕಷ್ಟು ಕೆಲಸ ಅನೇಕರು, ಐನ್ಸ್ಟೈನ್ ಜೊತೆಗೆ ಅನೇಕರು ಮಾಡಿದ್ದಾರೆ. ಸಾಪೇಕ್ಷ ಸಿದ್ಧಾಂತ ವಿಶೇಷವಾಗಿ ಆಲ್ಬರ್ಟ್ ಐನ್ಸ್ಟೈನ್ ರದ್ದೇ ಆಗಿದ್ರೂ ಸಹ ಆಲ್ಬರ್ಟ್ ಐನ್ಸ್ಟೈನ್ಗೆ ನೊಬೆಲ್ ಪ್ರಶಸ್ತಿ ಬಂದದ್ದು ದ್ಯುತಿ ವಿದ್ಯುತ್ ಪರಿಣಾಮಕ್ಕಾಗಿ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ನ ಡಿಸ್ಕವರಿಗಾಗಿ. ಇದು ಅನೇಕ
ಶಿಕ್ಷಕರು ಅಥವಾ ಅನೇಕ ಸ್ಪರ್ಧಾರ್ಥಿಗಳು ಸಾಪೇಕ್ಷ ಸಿದ್ಧಾಂತ ಅಂತ ಹಾಕಿ ತಪ್ಪು ಉತ್ತರವನ್ನ ಮಾಡ್ಕೋತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗಾಗಿ ಈ ಪ್ರಶ್ನೆಯನ್ನು ನಾನು ವಿಶೇಷವಾಗಿ ತಗೊಂಡಿತ್ತು. Albert Einstein got Nobel Prize for the discovery of photoelectric effect. ಓಕೆ, ಬನ್ನಿ ನಾವು ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ವೇಗ ಸಮಯ ಅಥವಾ ವೆಲಾಸಿಟಿ ಟೈಮ್ ಗ್ರಾಫ್ ನಕ್ಷೆಯು ನಕ್ಷೆಯ ವಿಸ್ತೀರ್ಣವು ಏನನ್ನು ಸೂಚಿಸುವುದು? ಇಲ್ಲಿಗಾಗಲೇ ನಾವು ಚರ್ಚೆ ಮಾಡಿದ್ವಿ. ಇದು ಎಕ್ಸ್ ಅಕ್ಷಾಂಶ, ಇದು ವೈ. ಎಕ್ಸ್ ಅಕ್ಷಾಂಶದ ಮೇಲೆ ಸಾಮಾನ್ಯವಾಗಿ ನಾವು ಕಾಲ ಅಥವಾ ಸಮಯವನ್ನ ತಗೋತೀವಿ. ಹಾಗೆ ವೈ ಅಕ್ಷಾಂಶದ ಮೇಲೆ ವೆಲಾಸಿಟಿ ಅಥವಾ ವೇಗವನ್ನ ತಗೋತೀವಿ. ಈಗ ಒಂದು ವೇಳೆ ಯಾವುದೋ ಒಂದು ವೆಹಿಕಲ್, ಒಂದು ಕಾಯ ಏನಾಗಿದೆ, 0ಯಿಂದ ಈ ತರ ಹೋಗಿದೆ ಅಂತ ಅನ್ಕೊಳ್ಳೋಣ. ಈಗ ಇಲ್ಲಿನ ಪ್ರಶ್ನೆ ಏನ್ ಕೇಳ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. ಇದರ ಕೆಳಗಡೆ ಅಂದ್ರೆ ಈ ಗ್ರಾಫ್ ನ ಕೆಳಗಡೆ ಇರುವಂತ ವಿಸ್ತೀರ್ಣ ಏನು ತೋರಿಸ್ತು ಅಂತ ಕೇಳ್ತಾ ಇದ್ದಾರೆ. ಇದ್ರ ಕೆಳಗಡೆ ಇರುವಂತ ವಿಸ್ತೀರ್ಣ ಇಲ್ಲಿದೆ ನೋಡಿ, ಇದು ವಿಸ್ತೀರ್ಣ. ಒಂದು ನೆನ್ಪಿಟ್ಕೊಳ್ಳೋಣ ಫ್ರೆಂಡ್ಸ್, ವಿಸ್ತೀರ್ಣ ಯಾವಾಗ್ಲೂ 2 ಆಯಾಮದ್ದು. ಇದಕ್ಕೆ ಉದ್ದ, ಲೆಂತ್ ಮತ್ತು ಬ್ರೆಡ್ತ್ ಎರಡೂ ಬೇಕು. ಈಗೇನಾಯ್ತು, ಓ ಎ ಬಿ ಅಂತ ತಗೊಳ್ಳೋಣ. ಇಲ್ಲಿ ಬರೀತೀನಿ ಬಿ, ಓ ಎ ಬಿ. ಓ ಎ ಬಿ ವಿಸ್ತೀರ್ಣ ಹೇಗ್ ಬರುತ್ತೆ? ಉದ್ದ ಮತ್ತು ಅಗಲಗಳನ್ನ ಗುಣಿಸೋದ್ರಿಂದ ಅಲ್ವಾ? ಲೆಂತ್ ಇಂಟು ಬ್ರೆಡ್ತ್. ಲೆಂತ್ ಎಷ್ಟು? ಓ ಬಿ ಅಥವಾ ಕಾಲ ಇಂಟು ಇದು ವೇಗ. ಕಾಲ ಅಂದ್ರೆ ಟಿ, ವೇಗ ಅಂದ್ರೆ ವಿ. ಈಗ ನಾವು ಓದಿರುವಂತ ಸೂತ್ರ ವಿ ಇಸ್ ಈಕ್ವಲ್ ಟು ಡಿ ಬೈ ಟಿ. ಈಗ ವಿ ಮತ್ತೆ ಟಿ ನ ನೀವು ಗುಣಿಸಿದ್ದೀರಾ, ವಿ ಇಂಟು ಟಿ ಏನಾಗ್ಬೇಕು? ಡಿ ಆಗ್ಬೇಕು. ಹಾಗಾಗಿ ವೇಗ ಸಮಯದ ನಕ್ಷೆಯಲ್ಲಿ ಇರುವಂತ ಅದರ ವಿಸ್ತೀರ್ಣ ಏನನ್ನ ಸೂಚಿಸುತ್ತೆ ಅಂತಂದ್ರೆ ಚಲಿಸಿದ ದೂರವನ್ನ ಸೂಚಿಸುತ್ತೆ. ಓಕೆ, ಸೊ ಇದು ಒಂದು ಬೇಸಿಕ್ ಆಗಿರುವಂತ ಪ್ರಶ್ನೆ. ಇದನ್ನು ನಾವು ತಿಳ್ಕೋಬೇಕು, ವಿಚಾರ ತಿಳ್ಕೊಂಡಿರ್ಬೇಕು. ಅಥವಾ ಬೇರೆ ಯಾವುದೇ ಸಂದರ್ಭದಲ್ಲಿ ವೇಗ ಕಾಲ ಅಥವಾ ವೇಗೋತ್ಕರ್ಷ ಕಾಲ ಅಂತ ಕೊಟ್ಟಾಗ ಆಗೇನಾಗತ್ತೆ ಅದನ್ನು ನಾವು ಎಚ್ಚರಿಕೆಯಿಂದ ಮಾಡ್ಬೇಕಾಗತ್ತೆ. ಬನ್ನಿ ಫ್ರೆಂಡ್ಸ್, ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಕಚ್ಚಾ ತೈಲದ 1 ಬ್ಯಾರಲ್ ಎಷ್ಟು ಲೀಟರಿಗೆ ಸಮ? ಇದೊಂದು ಇಂಟರ್ನ್ಯಾಷನಲ್ ಯೂನಿಟ್ ಆಗಿರೋದ್ರಿಂದ ಈ ಪ್ರಶ್ನೆ ತಗೊಂಡೆ. ಸಾಮಾನ್ಯವಾಗಿ ಪೆಟ್ರೋಲ್ ಬೆಲೆ ಹೆಚ್ಚಾದಾಗೆಲ್ಲ ಸರ್ಕಾರ ಕಚ್ಚಾ ತೈಲದ ಬ್ಯಾರೆಲ್ ಜಾಸ್ತಿ ಆಗೋಯ್ತು, ಹಾಗಾಗಿ ನಾವು ಸಹ ಅನಿವಾರ್ಯವಾಗಿ ಬೆಲೆಯನ್ನ ಹೆಚ್ಚಿಸಬೇಕಾಯ್ತು ಅನ್ನೋ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿರೋದು ನಾವು ನೋಡಿದೀವಿ. ಹಾಗಾದ್ರೆ ಈ ಕಚ್ಚಾ ತೈಲದ 1 ಬ್ಯಾರೆಲ್ ಅದ್ರ ಒಳಗಡೆ ಎಷ್ಟು ಲೀಟರ್ ಕಚ್ಚಾ ತೈಲ ಇರುತ್ತೆ ಅನ್ನೋದು ಪ್ರಶ್ನೆ. ಇದು ಒಂದು ಇಂಟರ್ನ್ಯಾಷನಲ್ ಯೂನಿಟ್. ಇದು ಒಂದು ಇದರ ಒಂದು ಉತ್ತರ 159 ಲೀಟರ್ ಇರುತ್ತೆ. ಲೀಟರ್ಗಳಲ್ಲಿ ಹೇಳಾಗಿದ್ರೆ ಇದು ಲೀಟರ್ ಅಲ್ಲಿ ಇರುತ್ತೆ. US ಅಲ್ಲಿ, ಅಮೆರಿಕಾದಲ್ಲಿ ಲೀಟರ್ಗಳಲ್ಲಿ ಅಳಿಯಲ್ಲ, ಅವರು ಗ್ಯಾಲನ್ಗಳಲ್ಲಿ ಅಳಿತಾರೆ. ಇರ್ಲಿ, ಕಚ್ಚಾ ತೈಲ ಕ್ರೂಡ್ ಆಯಿಲ್ ನ 1 ಬ್ಯಾರಲ್ ಎಷ್ಟು ಕ್ವಾಂಟಿಟಿಗೆ ಸಮ? ವಾಟ್ ಇಸ್ ದ ಕ್ವಾಂಟಿಟಿ ಆಫ್ ಕ್ರೂಡ್ ಆಯಿಲ್ ಪ್ರೆಸೆಂಟ್ ಇನ್ 1 ಬ್ಯಾರಲ್? 1 ಬ್ಯಾರಲ್ ಕಂಟೈನ್ಸ್ 159 ಲೀಟರ್ಸ್ ಆಫ್ ಕ್ರೂಡ್ ಆಯಿಲ್. ಆ ಕ್ರೂಡ್ ಆಯಿಲ್ ತರ್ತೀವಿ ಅಥವಾ ತಗೋತೀವಿ, ಅದನ್ನೇನ್ ಮಾಡ್ತೀವಿ? ಆಂಶಿಕ ಅಸವನ ಅಥವಾ ಫ್ರಾಕ್ಷನಲ್ ಡಿಸ್ಟಿಲೇಷನ್ಗೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಏನೇನೆಲ್ಲ ಮಾಡ್ತೀವಿ? ಪೆಟ್ರೋಲು, ಡೀಸೆಲ್, ಗ್ಯಾಸೋಲಿನ್, ಪ್ಯಾರಾಫಿನ್ ವ್ಯಾಕ್ಸು, ಕೆರೋಸಿನ್ ಎಲ್ಲವನ್ನು ನಾವು ಪಡಿತೀವಿ. ಯಾಕೆ ಅನುಕೂಲ ಆಗುತ್ತೆ ಅಂತಂದ್ರೆ ಇವೆಲ್ಲಕ್ಕೂ ಇರುವಂತ ಮೆಲ್ಟಿಂಗ್ ಪಾಯಿಂಟ್ಸ್, ಬಾಯ್ಲಿಂಗ್ ಪಾಯಿಂಟ್ಸ್ ಬೇರೆ ಬೇರೆ.
ಬಾಯ್ಲಿಂಗ್ ಪಾಯಿಂಟ್ಸ್ ಬೇರೆ ಬೇರೆ ಆಗಿರೋದ್ರಿಂದ ಇದನ್ನು ಕುದಿಸ್ತಾ ಹೋಗ್ತಾ ಇದ್ದಾಗೆ ಆ ಬಾಯ್ಲಿಂಗ್ ಪಾಯಿಂಟ್ ಬಂದ ತಕ್ಷಣ ಏನಾಗುತ್ತೆ, ಆ ಪೆಟ್ರೋಲು, ಡೀಸೆಲ್, ಕೆರೋಸಿನ್, ಪ್ಯಾರಾಫಿನ್ ವ್ಯಾಕ್ಸು ಮತ್ತು ಮುಂತಾದವು ಇವೆಲ್ಲ ಏನಾಗುತ್ತೆ, ಆವಿಯಾಗಿ ಹೊರಗೆ ಬರುತ್ತೆ. ಅದನ್ನು ಸಂಶ್ಲೇಷಿಸಿ ನಂತರ ಅದಕ್ಕೆ ಏನ್ ಬೇಕೋ ಟ್ರೀಟ್ಮೆಂಟ್ ಮಾಡಿ ಅದನ್ನ ಕಮರ್ಷಿಯಲ್ಗೆ ಯೂಸ್ ಮಾಡ್ಕೊಳ್ಳುವಂಥದ್ದು. ಬನ್ನಿ ಒಂದು ಬ್ರೇಕ್. ನಮ್ಮ ಈ ಕ್ವೆಶ್ಚನ್ ಅಂಡ್ ಆನ್ಸರ್ ಸೆಷನ್ ಅಲ್ಲಿ ಒಂದು ಸಣ್ಣ ಬ್ರೇಕ್. ಏನಿದು ಬ್ರೇಕ್? ನಾವು ಬ್ರೇಕ್ ತಗೊಂಡ್ರು ಬ್ರೇಕ್ ಆಗೋಂಗಿರ್ಬಾರ್ದು. ಹೇಗೆ? ನೋ ಮ್ಯಾಟರ್ ವಾಟ್ ಪೀಪಲ್ ಟೆಲ್ ಯು, ವರ್ಡ್ಸ್ ಅಂಡ್ ಐಡಿಯಾಸ್ ಕ್ಯಾನ್ ಚೇಂಜ್ ದ ವರ್ಲ್ಡ್. ಸ್ನೇಹಿತರೆ, ನಿಮ್ಮ ಐಡಿಯಾಗಳು, ನಿಮ್ಮ ವರ್ಡ್ಸ್ ನಿಮ್ಮದು ಯಾವತ್ತೂ ಆಗಿರುತ್ತೆ. ಜನ ಏನಾದ್ರೂ ಹೇಳ್ಕೊಳ್ಳಿ ಜನ, ಅದು ಯಾವತ್ತು ಒಂದಲ್ಲ ಒಂದ್ ದಿವಸ ಪ್ರಪಂಚನ ಬದಲಾಯಿಸಕ್ಕೆ ಅಂತಾನೆ ಹೊರಟಿರುತ್ತೆ. ಹಾಗಾಗಿ ನಿಮ್ಮ ಮೇಲೆ ನೀವು ವಿಶ್ವಾಸವನ್ನ ಯಾವತ್ತೂ ಕಳ್ಕೊಳ್ಳೋದು ಬೇಡ. ನೋ ಮ್ಯಾಟರ್ ವಾಟ್ ಪೀಪಲ್ ಟೆಲ್ ಯು, ವರ್ಡ್ಸ್ ಅಂಡ್ ಐಡಿಯಾಸ್ ಕ್ಯಾನ್ ಆಲ್ವೇಸ್ ಚೇಂಜ್ ದ ವರ್ಲ್ಡ್ ಅಂತಾನು ನಾವು ಹೇಳಬಹುದು. ಬನ್ನಿ ನಮ್ಮ ಪ್ರಶ್ನೋತ್ತರದ ಸೆಷನ್ ಕಂಟಿನ್ಯೂ ಮಾಡೋಣ. ನಮ್ಮ ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾವುದು ಉದ್ದದ ಅಳತೆಯಾಗಿದೆ? ಉದ್ದದ ಅಳತೆ ಅಂದ್ರೆ ವಿಚ್ ಮೆಜರ್ಸ್ ಲೆಂತ್. ಜ್ಯೋತಿರ್ವರ್ಷ, ಪಾರ್ಸೆಕ್, ನಾಟಿಕಲ್ ಮೈಲ್. ಇದರ ಉತ್ತರ ಏನು? ಜ್ಯೋತಿರ್ವರ್ಷ ಅಂದ ತಕ್ಷಣ ನಮ್ಮ ಸ್ಪರ್ಧಾರ್ಥಿಗಳು ಏನ್ ಮಾಡ್ತಾರೆ, ಅಥವಾ ಸ್ನೇಹಿತರು ಅಥವಾ ಮಿತ್ರರು, ಸ್ಟೂಡೆಂಟ್ಸ್ ಆಗಿ ವರ್ಷ ಇರೋದ್ರಿಂದ ಅದು ಟೈಮ್ ಅಂತ ಅನ್ಕೊಂಡ್ಬಿಡ್ತಾರೆ. ಪಾರ್ಸೆಕ್ ಅನ್ನೋದು ಕೇಳಿರೋದು ತುಂಬಾ ಕಡಿಮೆ, ಆದ್ರೂ ಇದನ್ನ ಸ್ಟೆಲ್ಲಾರ್ ಯೂನಿಟ್ಸ್ ಅಲ್ಲಿ ಬಳಸುವಂಥದ್ದು. ಮತ್ತು ನಾಟಿಕಲ್ ಮೈಲ್ ಎಲ್ಲಿ ಬಳಸ್ತಾರೆ? ಸಮುದ್ರದಲ್ಲಿ ಉದ್ದವನ್ನ ಅಳೆಯೋದಿಕ್ಕೆ ಬಳಸುವಂಥದ್ದು. ಹಾಗಾಗಿ ಇದರ ಉತ್ತರ 1, 2 ಮತ್ತು 3. ಹೀಗಾಗಿ ಜ್ಯೋತಿರ್ವರ್ಷ ಅಂದ್ರೆ ಏನು ಅಂತ ಹೇಳಿದ್ದೀನಿ. ಜ್ಯೋತಿರ್ವರ್ಷ ಅಂತಂದ್ರೆ ಬೆಳಕು ಒಂದು ವರ್ಷದಲ್ಲಿ ಚಲಿಸಿದ ದೂರ. ಇದನ್ನ ಹೇಗಪ್ಪ ಕ್ಯಾಲ್ಕುಲೇಟ್ ಮಾಡೋದು? ಇದ್ರ ಬಗ್ಗೆ ನಾವು ಮೊದಲ ವಿಡಿಯೋದಲ್ಲೇ ಚರ್ಚೆ ಮಾಡಿದ್ದೀವಿ. ದಯಮಾಡಿ ಮೊದಲ ವಿಡಿಯೋನ ಮತ್ತೊಮ್ಮೆ ನೋಡಿ. ಒಂದು ಜ್ಯೋತಿರ್ವರ್ಷ ಅಂದ್ರೆ ಎಷ್ಟು ಬರುತ್ತೆ ಅಂತ ನಿಮ್ಗೆ ಅಲ್ಲಿ ಐಡಿಯಾ ಸಿಗುತ್ತೆ. ಇದು ಜ್ಯೋತಿರ್ವರ್ಷ. ಪಾರ್ಸೆಕ್ ಅಂದ್ರೆ ಏನು? ಈ ತರ ಜ್ಯೋತಿರ್ವರ್ಷಗಳನ್ನ 3.26 LY ಲೈಟ್ ಇಯರ್ಸ್, 3.26 ಲೈಟ್ ಇಯರ್ಸ್ ನ ಸೇರಿಸಿದ್ರೆ ಜ್ಯೋತಿರ್ವರ್ಷ ಪಾರ್ಸೆಕ್ ಸಿಗುತ್ತಂತೆ. ಹಾಗೆ ನಾಟಿಕಲ್ ಮೈಲ್ ಅಂತ ಒಂದಿದೆ, ಇಲ್ಲಿ NM ಅಂತ ಕರೀತಾರೆ ಇದನ್ನ. ನಾಟಿಕಲ್ ಮೈಲ್ ಇಸ್ ಈಕ್ವಲ್ ಟು ಎಷ್ಟಿದು? 1.852 ಕಿಲೋಮೀಟರ್ಸ್. ಈ ನಾಟಿಕಲ್ ಮೈಲ್ ಇದ್ರ ಜೊತೆಗೆ KNOT ಅನ್ನೋದು ಒಂದು ಯೂನಿಟ್ ಆಗಿದೆ. ಇದ್ರ ಬಗ್ಗೆನೂ ನೀವು ಹೆಚ್ಚಿನ ವಿವರಗಳನ್ನ ದಯಮಾಡಿ ತಿಳ್ಕೊಳ್ಳಿ. ನಾಟ್ ಅಥವಾ ನಾಟಿಕಲ್ ನಾಟ್ ಅನ್ನೋದು ಒಂದು ಉದ್ದದ ಅಳತೆ ಆದ್ರೆ ನಾಟಿಕಲ್ ಮೈಲ್ ಅನ್ನೋದು 1.852 ಕಿಲೋಮೀಟರ್ಗೆ ಸಮನಾಗಿರೋದು. ಹಾಗಾಗಿ ಇವುಗಳಲ್ಲಿ 3 ಜ್ಯೋತಿರ್ವರ್ಷ, ಪಾರ್ಸೆಕ್ ಮತ್ತು ನಾಟಿಕಲ್ ಮೈಲ್ ಇವೆಲ್ಲವೂ ಸಹ ಉದ್ದಗದ ಅಳತೆಯಾಗಿದೆ. ಬನ್ನಿ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ರಾಕೆಟ್ ಇಂಜಿನ್ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ರಾಕೆಟ್ ಇಂಜಿನ್, on what principle does the rocket engine work? ಇಲ್ಲಿ ಸಂವೇಗ ಸಂರಕ್ಷಣಾ ತತ್ವ, ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್, ವೇಗ ಸಂರಕ್ಷಣಾ ತತ್ವ, ವೇಗ ಅಂದ್ರೆ ವೆಲಾಸಿಟಿ ಅಥವಾ ಜವ, ಮೊಮೆಂಟಮ್, ಶಕ್ತಿ ಸಂರಕ್ಷಣಾ ಎನರ್ಜಿ ಕನ್ಸರ್ವೇಷನ್, ಅಂಡ್ ಅಲ್ಟಿಮೇಟ್ಲಿ ಟೈಮ್ ಕನ್ಸರ್ವೇಷನ್. ಸೊ ನಾವು ಇದ್ರ ಬಗ್ಗೆನೂ ಚರ್ಚೆ ಮಾಡಿದ್ವಿ. ಸಂವೇಗ ಸಂರಕ್ಷಣಾ ತತ್ವ ಅತ್ಯಂತ ಮೂಲಭೂತವಾದದ್ದು ಮತ್ತು ಇಂಪಾರ್ಟೆಂಟ್ ಆಗಿರುವಂಥದ್ದು. ಇಲ್ಲಿ ಎರಡು ಕಾಯಗಳ ನಡುವೆ M1
ಮತ್ತು m2 ಇವು v1 ಮತ್ತು v2 ವೇಗದಲ್ಲಿ ಚಲಿಸಿ ಒಂದಕ್ಕೊಂದು ಡಿಕ್ಕಿ ಹೊಡೆದು ಅಂತ ಇಟ್ಕೊಳ್ಳಿ. ಡಿಕ್ಕಿ ಹೊಡೆದ ಆದ್ಮೇಲೆ ಅದು ವಾಪಸ್ ಹೋಗುತ್ತೆ. ಅಲ್ಲಿ m1 ಬದಲಾಗಲ್ಲ, v1 ಬದಲಾಗತ್ತೆ, m2 ಬದಲಾಗಲ್ಲ, v2 ಬದಲಾಗತ್ತೆ. ಇವೆರಡು ಹೊಟ್ಟೋಯ್ತು ಅಂತಂದ್ರೆ ಈಗ ಇವೆರಡರ ಮೊತ್ತ ಏನಾಗುತ್ತೆ ಅಂದ್ರೆ m1 v1 ಡ್ಯಾಶ್ ಪ್ಲಸ್ m2 v2 ಡ್ಯಾಶ್ ಇಸ್ ಈಕ್ವಲ್ ಟು 0. ಸಂವೇಗ ಸಂರಕ್ಷಿಸಲ್ಪಡತ್ತೆ ಅಂತ ಹೇಳ್ತಾರೆ. m1 v1 ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ m2 v2 ಡ್ಯಾಶ್. ಇದರ ಮುಂದುವರೆದ ಭಾಗ ಏನಪ್ಪಾ ಅಂದ್ರೆ m1 v1 ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ m2 v2 ಡ್ಯಾಶ್. ಇದು ಸಂವೇಗ ಸಂರಕ್ಷಣಾ ತತ್ವ. ಇದರ ಮೇಲೆ ರಾಕೆಟ್ಗಳು ಕೆಲಸ ಮಾಡುವಂಥದ್ದು. ಬರೀ ರಾಕೆಟ್ ಅಷ್ಟೇ ಅಲ್ಲ, ಒಂದು ರೈಫಲ್ ಇಂದ ಬುಲೆಟ್ ಹಾರಿಸಿದಾಗ್ಲೂ ರೈಫಲ್ ಹಿಂದಕ್ಕೆ ಬರುವಂಥದ್ದು. ಯಾಕೆ ಹಿಂದಕ್ಕೆ ಬರುತ್ತೆ? ಈ ಸಂವೇಗ ಸಂರಕ್ಷಿಸಿ ಆಗಿರೋದ್ರಿಂದ. ಬನ್ನಿ ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ಒದ್ದೆ ಬಟ್ಟೆಯನ್ನು ಜೋರಾಗಿ ಒದರಿದಾಗ ಅದರಿಂದ ನೀರಿನ ಹನಿಗಳು ಉದುರುತ್ತವೆ, ಕಾರಣವೇನು? ಬಟ್ಟೆಗಳನ್ನ ಒಣಗಿಸುವಾಗ ನಾವು ಈ ಕೆಲಸ ಮಾಡ್ತೀವಿ, ಜೋರಾಗಿ ಒದರ್ತೀವಿ, ನೀರೆಲ್ಲ ಕೆಳಗೆ ಉದುರೋಗುತ್ತೆ. ಆದ್ರೆ ಇಲ್ಲಿ ನಮ್ಗೆ ಅನುಕೂಲ ಕಲ್ಪಿಸಿದಂತಹ ಭೌತ ಪರಿಮಾಣ ಅಥವಾ ಭೌತ ಯಾವ ಪರಿಕಲ್ಪನೆ ನಮ್ಗೆ ಅನುಕೂಲ ಕಲ್ಪಿಸ್ತು ಅನ್ನೋದು ಪ್ರಶ್ನೆ. ಸಂವೇಗ ಸಂರಕ್ಷಣಾ ತತ್ವ, ಜಡತ್ವ ಅಥವಾ ನ್ಯೂಟನ್ನ ಮೂರನೇ ನಿಯಮ. ನೆನಪಿಸ್ಕೊಳ್ಳೋಣ. ಇಲ್ಲಿ ಒಂದು ಬಟ್ಟೆ, ಈ ಬಟ್ಟೆಯಲ್ಲಿ ಏನಾಗಿದೆ, ಅಲ್ಲಲ್ಲಿ ನೀರಿನ ಹನಿಗಳಿವೆ. ಒದ್ದೆ ಬಟ್ಟೆ ಅಂದ್ರೆ ನೀರಿನ ಹನಿಗಳು ಒಟ್ಟಿಗೆ. ಇದನ್ನ ನೀವೇನ್ ಮಾಡ್ತೀರಾ, ಒಟ್ಟಿಗೆ ಒಂದೇ ಸಲಕ್ಕೆ ಇದನ್ನ ಒದರ್ತೀರಾ. ಒದರ್ದಾಗ ಏನಾಯ್ತು, ನಾವು ಒದರಿದ್ದೇನು, ಬಟ್ಟೆ ಮತ್ತು ನೀರು ಎರಡನ್ನು ನೆನ್ಪಿಟ್ಕೊಳ್ಳೋಣ. ಬಟ್ಟೆ ಮತ್ತು ನೀರು ಎರಡು. ಆದ್ರೆ ಇಲ್ಲೇನಾಯ್ತು, ಬಟ್ಟೆ ಹಗುರವಾಗಿದೆ ಮತ್ತು ನೀರಿನ ಹನಿಗಳು ಭಾರವಾಗಿದೆ. ಹೌದಾ? ಹಾಗಾಗಿ ಇವೆರಡರ ವ್ಯತ್ಯಾಸದಿಂದ ಏನಾಯ್ತು, ನೀರಿನ ಹನಿಗಳು ಅಲ್ಲೇ ಇರೋದಿಕ್ಕೆ ಪ್ರಯತ್ನ ಪಟ್ಟವು, ಬಟ್ಟೆ ಮಾತ್ರ ದೂರಕ್ಕೆ ಸರಿಯಿತು. ಆಗ ಇಲ್ಲಿಂದ ನೀರಿನ ಹನಿಗಳೆಲ್ಲ ಕೆಳಗೆ ಬಿದ್ವು. ನೀರಿನ ಹನಿಗಳು ಇರೋ ಕಡೆನೆ ಇರೋದಕ್ಕೆ ಪ್ರಯತ್ನ ಪಟ್ಟವು, ಬಟ್ಟೆ ದೂರ ಚಲಿಸಿದ್ರಿಂದ ಅವೆರಡು ಪ್ರತ್ಯೇಕ ಆಯಿತು. ಇದು ಯಾವುದಕ್ಕೆ ಸಮ ಆಗತ್ತೆ? ಜಡತ್ವಕ್ಕೆ ಸಮ ಆಗತ್ತೆ ಅಥವಾ ಇನರ್ಷಿಯಾ. The tendency of a body to remain in the same place or moving is called inertia. ಯಾವುದೇ ಒಂದು ಕಾಯ ನಿಶ್ಚಲ ಸ್ಥಿತಿ ಅಥವಾ ಚಲನೆ ಸ್ಥಿತಿಯಲ್ಲೇ ಮುಂದುವರಿಯೋದಿಕ್ಕೆ ಹೋಗ್ತಾ ಇದ್ರೆ ಅದನ್ನ ನಾವು ಜಡತ್ವ ಅಂತ ಕರಿತೀವಿ. ಜಡತ್ವ ಮೊದಲನೇ ನಿಯಮವನ್ನು ಏನ್ ಮಾಡುತ್ತೆ, ಪುಷ್ಟೀಕರಿಸುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ. ಇದಕ್ಕೆ ಇನ್ನೂ ಒಂದು ಉದಾಹರಣೆ ಕೂಡ ಹಾಗಿದ್ರೆ, ಮರ ಅಥವಾ ಗಿಡದಲ್ಲಿ ಹಣ್ಣುಗಳಿವೆ ಅಂತ ಅನ್ಕೊಳ್ಳಿ, ಅಥವಾ ಹೂಗಳಿವೆ ಅಂತ ಅನ್ಕೊಳ್ಳಿ. ತುಂಬಾ ಎತ್ತರದಲ್ಲಿ ಇರೋದ್ರಿಂದ ನೀವು ಅದನ್ನ ತಗೊಳಕ್ ಆಗ್ತಾ ಇಲ್ಲ. ಆಗ ಏನ್ ಮಾಡ್ತೀರಾ, ಮರ ಅಥವಾ ಗಿಡವನ್ನ ಬುಡದಿಂದ ಸ್ವಲ್ಪ ಮೇಲ್ಗಡೆ ಇಟ್ಕೊಂಡು ಅಲ್ಲಾಡಿಸ್ತೀರಾ. ಆಗ ಏನಾಗತ್ತೆ, ಹಣ್ಣು ಅಥವಾ ಹೂವು ಉದುರುತ್ತೆ. ಇಲ್ಲೂ ಸಹ ಅದೇ ಆಗಿರೋದು. ಆ ಹಣ್ಣು ಇರೋ ಸ್ಥಳದಲ್ಲೇ ಇರೋದಕ್ಕೆ ಪ್ರಯತ್ನ ಪಡ್ತು, ಮರ ಅಲ್ಲಾಡ್ತು. ಮರ ಅಲ್ಲಾಡ್ದಾಗ ಹಣ್ಣು ಮತ್ತು ಮರ ಎರಡು ಬೇರ್ಪಡ್ತು. ಹಾಗಾಗಿ ಹಣ್ಣು ಕೆಳಗಡೆ ಬಿತ್ತು. ಇದೂ ಸಹ ಜಡತ್ವಕ್ಕೆ ಮತ್ತೊಂದು ಉದಾಹರಣೆ ಆಗಿದೆ. ಮುಂದಿನ ಪ್ರಶ್ನೆ ತಗೊಳ್ಳೋಣ. ದೋಣಿಯಲ್ಲಿ ಹೋಗುವಾಗ ಪ್ರಯಾಣಿಕರು ಎದ್ದು ನಿಲ್ಲಬಾರದೆಂದು ಹೇಳುತ್ತಾರೆ, ಕಾರಣ ಏನು? ಕಾರಣ ಏನಿರಬಹುದು? ಇದರಿಂದ ವೇಗದಲ್ಲಿ ಏರುಪೇರಾಗಿ ದೋಣಿ ಮುಗುಚಬಹುದು, ಇದರಿಂದ ಗುರುತ್ವ ಕೇಂದ್ರ ಬದಲಾಗಿ ದೋಣಿ ಮುಗುಚಬಹುದು, ಇದರಿಂದ ರಾಶಿ ಬದಲಾಗಿ ದೋಣಿ ಮುಗುಚಬಹುದು, ಇದರಿಂದ ಸಂತುಲಿತ ಬಲಗಳು ಉಂಟಾಗಿ ದೋಣಿ ಮುಗುಚಬಹುದು. ಏನ್ ಬದಲಾಗತ್ತೆ ಇಲ್ಲಿ ದೋಣಿ ಮುಗುಚೋದಿಕ್ಕೆ? ಯಾವುದೇ ಒಂದು ವಸ್ತುವು ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಬರ್ಬೇಕಾದ್ರೆ, ಉದಾಹರಣೆಗೆ ಇಲ್ಲಿ ಒಂದು ಸ್ಥಿತಿ ಇದೆ, ಈ ಸ್ಥಿತಿಯಿಂದ
ಈ ಸ್ಥಿತಿಗೆ ಬರಬೇಕು ಅಂದ್ರೆ ಏನಾಗ್ಬೇಕಿಲ್ಲಿ? ಸೆಂಟರ್ ಆಫ್ ಮಾಸ್ ಅಥವಾ ಗುರುತ್ವ ಕೇಂದ್ರ ಅಥವಾ CG ಸೆಂಟರ್ ಆಫ್ ಗ್ರಾವಿಟಿ ಶಿಫ್ಟ್ ಆಗಬೇಕು. ಒಂದು ವೇಳೆ ಬೋಟ್ ನಲ್ಲಿ ಎಲ್ಲರೂ ಈ ತರ ಕೂತ್ಕೊಂಡಿದ್ದಾರೆ, ಆದ್ರೆ ಒಬ್ಬ ವ್ಯಕ್ತಿ ನಿಂತ್ಕೋತಾನೆ ಅಂತಂದ್ರೆ, ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಅಂತಂದ್ರೆ ಇದುವರೆಗೂ ಇಲ್ಲಿದ್ದಂತ ಸೆಂಟರ್ ಆಫ್ ಗ್ರಾವಿಟಿ ಇವಾಗ ಏನಾಯ್ತು? ಸೆಂಟರ್ ಆಫ್ ಗ್ರಾವಿಟಿ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಅಂದ್ರೆ ಸೆಂಟರ್ ಆಫ್ ಗ್ರಾವಿಟಿ ಶಿಫ್ಟ್ ಆಗೋದ್ರಿಂದ ದೋಣಿ ಮುಗ್ಚಿ ಭಾರ ಒಂದ್ ಕಡೆಗೆ ಬದಲಾಗೋದ್ರಿಂದ ಏನಾಗ್ಬೋದು? ರಾಶಿ ಬದಲಾಗಲ್ಲ, ಇಲ್ಲಿ ರಾಶಿಯ ದಿಕ್ಕು ಬದಲಾಗತ್ತೆ. ರಾಶಿ ಯಾವ ಕಡೆಗೆ ಬದಲಾಗತ್ತೆ ಅಂದ್ರೆ ಒಬ್ಬ ವ್ಯಕ್ತಿ ಎದ್ದು ನಿಂತ್ಕೊಂಡಿದ್ದಾನೆ ಅಂದ್ರೆ ಅಲ್ಲಿ ಗುರುತ್ವ ಕೇಂದ್ರ ಶಿಫ್ಟ್ ಆಗತ್ತೆ. ಸೆಂಟರ್ ಆಫ್ ಗ್ರಾವಿಟಿ ಶಿಫ್ಟ್ ಆಗೋದ್ರಿಂದ ದೋಣಿ ಮುಗ್ಚಬಹುದು ಅನ್ನೋದು ಇದಕ್ಕೆ ಸರಿಯಾದ ಉತ್ತರ. ಹಾಗೆಯೇ ಇನ್ನೂ ಒಂದು ಇದೇ ರೀತಿಯ ಪ್ರಶ್ನೆಯನ್ನ ನಾವು ಪರಿಗಣಿಸಬಹುದು. ಹೇಗಪ್ಪ ಅಂತಂದ್ರೆ, ಒಂದು ಉಯ್ಯಾಲೆ, ಈ ಉಯ್ಯಾಲೆಯಲ್ಲಿ ಒಬ್ಬ ವ್ಯಕ್ತಿ ಕೂತಿದ್ದಾನೆ. ಒಂದು ವೇಳೆ ಆ ವ್ಯಕ್ತಿ ಏನಾದ್ರೂ ಎದ್ದು ನಿಂತ್ರೆ ಆಗ್ಲೂ ಸಹ ಅಲ್ಲಿ ಆ ಸ್ವಿಂಗ್ ಅಲ್ಲಿ ವ್ಯತ್ಯಾಸಗಳು ಉಂಟಾಗತ್ತೆ. ಯಾಕೆ ವ್ಯತ್ಯಾಸ ಉಂಟಾಗತ್ತೆ ಅಂತಂದ್ರೆ ಸೆಂಟರ್ ಆಫ್ ಗ್ರಾವಿಟಿ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿರೋದ್ರಿಂದ. ಸೊ ಬೋಟ್ನ ವಿಚಾರ ಆಗ್ಲಿ, ಸ್ವಿಂಗ್ ಅಥವಾ ಉಯ್ಯಾಲೆಯ ವಿಚಾರ ಆಗ್ಲಿ, ಇದು ಅಲ್ಲಿನ ಸಂದರ್ಭ ನೋಡಿಕೊಂಡು ಗುರುತ್ವ ಕೇಂದ್ರ ಬದಲಾಗುವಂತಹ ಸಂದರ್ಭವನ್ನ ನೀವು ಊಹಿಸಬಹುದು. ಒಬ್ಬ ರೈಲ್ವೆ ಕೂಲಿಯು 50 kg ತೂಕವನ್ನು 10 ನಿಮಿಷಗಳ ಕಾಲ ತಲೆಯ ಮೇಲೆ ಹೊತ್ತು ನಿಂತರೆ ಅವನು ಮಾಡಿದ ಕೆಲಸವೆಷ್ಟು? ಅವನು ತಲೆ ಮೇಲಾದ್ರೂ ಹೊತ್ಕೊಂಡಿರ್ಲಿ, ಕೈಯಲ್ಲಾದ್ರೂ ಹೊತ್ಕೊಂಡಿರ್ಲಿ, ಹೊತ್ಕೊಂಡು ನಿಂತ್ಕೊಂಡಿದ್ದಾನೆ 10 ನಿಮಿಷ. ಹಾಗಾದ್ರೆ ಅವನು ಮಾಡಿದ ಕೆಲಸ ಎಷ್ಟು ಅಂತ ಕೇಳಿರೋದು. ಉತ್ತರ ತುಂಬಾ ವಿಶೇಷವಾದ್ದು. ಉತ್ತರ 0. ಯಾಕೆ 0? ಇಲ್ಲಿ ಬಲ ಅಂದ್ರೆ 50 kg ಇದೆ, 10 ನಿಮಿಷಗಳಿದೆ. ಆದ್ರೆ ಪ್ರಶ್ನೆ ಇಲ್ಲಿ ಯಾವುದೇ ಸಂದರ್ಭದಲ್ಲಿ ನಾವು ಯಾವುದನ್ನು ತಗೊಳ್ಳಿಲ್ಲ? ಚಲಿಸಿದ ದೂರ ಅಥವಾ ಸ್ಥಾನಪಲ್ಲಟವನ್ನ ಪರಿಗಣಿಸಲಿಲ್ಲ. ಹಾಗಾಗಿ ಆ ಕೂಲಿ ತನ್ನ ಕೈಯಲ್ಲಾದ್ರೂ ವಸ್ತುನ ಇಟ್ಕೊಂಡಿರ್ಲಿ, ಹಿಂಗೇ ಇಟ್ಕೊಂಡಿದ್ದಾನೆ ಅಂತಂದ್ರೆ ಅದಕ್ಕೆ ಇಲ್ಲಿಂದ ಇಲ್ಲಿಗೆ ಎತ್ತೋವಾಗ ಅದಕ್ಕೊಂದು ಶಕ್ತಿ ಕೊಟ್ಟಿರುತ್ತಷ್ಟೇ ಹೊರತು ಅವನು ಯಾವುದೇ ಕೆಲಸವನ್ನ ಇಟ್ಕೊಂಡಿರೋದ್ರಿಂದ ಮಾಡಿಲ್ಲ. ಭೂಮಿಯಿಂದ ಮೇಲೆತ್ತಿದ್ದಕ್ಕೆ ಮಾಡಿದ್ದಾನೆ, ಆದ್ರೆ ಕೈಯಲ್ಲಿ ಇಟ್ಕೊಂಡಿರೋದಕ್ಕೆ ಅವನು ಯಾವುದೇ ರೀತಿಯ ಕೆಲಸವನ್ನ ಮಾಡಿಲ್ಲ. ಅಲ್ಲಿ ಯಾವುದೇ ತರಹದ ಸ್ಥಾನಪಲ್ಲಟ ಉಂಟಾಗ್ತಾ ಇಲ್ಲ. ಹಾಗಾಗಿ ಏನ್ ಹೇಳಿದ್ವಿ ನಾವು? W = F × S. F ಇಂಟು ಸ್ಥಾನಪಲ್ಲಟ 0. ಹಾಗಾಗಿ ವರ್ಕ್ ಡನ್ ಅಥವಾ ಮಾಡಿದ ಕೆಲಸ ಸಹ 0. ಬನ್ನಿ ಫ್ರೆಂಡ್ಸ್, ಮುಂದಿನ ಪ್ರಶ್ನೆಗೆ ಹೋಗೋಣ. ನೀರಿನ ವಕ್ರೀಭವನ ಸೂಚ್ಯಂಕ 1.33. ಹಾಗಾದರೆ ನೀರಿನಲ್ಲಿ ಬೆಳಕಿನ ವೇಗ ಎಷ್ಟು? ಒಂದು ಸೂತ್ರ ಇದೆ, μ = V1/V2. V1 ಅನ್ನೋದು ಹೊರಗಡೆ ಅಂದ್ರೆ ಯಾವಾಗಲೂ C ಮತ್ತು B ಅಂತ ತಗೋಬಹುದು ನಾವು. ಇದೆಷ್ಟಿದು? 1.33 = C ಅಂದ್ರೆ ಬೆಳಕಿನ ವೇಗ ಎಷ್ಟು? 3 × 10⁸ m/s. V ಅನ್ನೋದೇನು? ಗಾಜಿನ ಒಳಗಡೆ ಅಥವಾ ನೀರಿನ ಒಳಗಡೆ ಬೆಳಕಿನ ವೇಗ. ಇದನ್ನ ನಾವು ಏರುಪೇರು ಮಾಡಿದಾಗ ನಮ್ಗೇನ್ ಸಿಗುತ್ತೆ? V = 3 × 10⁸ m/s / 1.33
which turns to be 2.25 into 10 to the power of 8. ಸ್ನೇಹಿತರು, ಒಂದ್ ಅರ್ಥ ಮಾಡ್ಕೊಳ್ಳೋಣ. ಯಾವಾಗ್ಲೂ ಅಷ್ಟೇ ನಿರ್ವಾತದಲ್ಲಿರುವಂತಹ ಬೆಳಕಿನ ವೇಗ ಸ್ಟ್ಯಾಂಡರ್ಡ್, ಅದು ಹೆಚ್ಚಾಗಕ್ ಸಾಧ್ಯನೇ ಇಲ್ಲ. ಅದೇ ಘನ ಅಥವಾ ಸಾಂದ್ರ ಮಾಧ್ಯಮಗಳಲ್ಲಿ ಇದರ ವೇಗ ಬದಲಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಗಾಜಿನ ಒಳಗಡೆ, ನೀರಿನ ಒಳಗಡೆ, ಈಗ ಪರ್ಟಿಕ್ಯುಲರ್ ಆಗಿ ನೀರಿನ ಒಳಗಡೆ 1.33 ವಕ್ರೀಭವನ ಸೂಚ್ಯಂಕ ಹೊಂದಿರುವಂತಹ ನೀರಿನ ಒಳಗಡೆ ಬೆಳಕಿನ ವೇಗ ಕಡಿಮೆ ಆಯಿತು. ಹಾಗಾಗಿ ಸೂಚ್ಯಂಕ 1.33ಕ್ಕೆ ಹತ್ತಿರುವಂಥದ್ದು. ಸಿ ಅನ್ನೋದು ಯಾವತ್ತು ಸ್ಟ್ಯಾಂಡರ್ಡು, ಇಲ್ಲಿ ವಿ ಬದಲಾಗತ್ತೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಇದು ವಕ್ರೀಭವನ ಸೂಚ್ಯಂಕಕ್ಕೆ ಸಂಬಂಧಿಸಿದ ಪ್ರಶ್ನೆ. ನೀರನ್ನು ಕಾಯಿಸಿದಾಗ ಅದರ ವಕ್ರೀಭವನ ಸೂಚ್ಯಂಕ ಏನಾಗುವುದು? ಹೆಚ್ಚಾಗುವುದು, ಏನೂ ಬದಲಾಗದು, ಕಡಿಮೆಯಾಗುವುದು, ಮೊದಲು ಕಡಿಮೆಯಾಗಿ ನಂತರ ಹೆಚ್ಚಾಗುವುದು. ನೀರನ್ನ ನಾವು ಕಾಯಿಸಿದಾಗ ಏನಾಗತ್ತೆ? ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯಿಸಿದಾಗ ಡೆಲ್ಟಾ ಅಥವಾ ಹೀಟ್ ಅಂತ ಕರಿತೀವಿ. ಅದನ್ನ ಕಾಯಿಸಿದಾಗ ಏನಾಯ್ತು? ನೀರು ಮೇಲ್ಭಾಗದ ಎಲ್ಲ ಕೆಲವೆಲ್ಲ ಆವಿಯಾಗಿ ಹೋಗಕ್ ಶುರುವಾಯ್ತು ಮತ್ತು ನೀರು ತನ್ನ ಸಾಂದ್ರತೆಯನ್ನ ಕಳ್ಕೊತು. ಅಂದ್ರೆ ಸಾಂದ್ರವಾಗಿರುವಂತಹ ನೀರು, ಗಟ್ಟಿಯಾಗಿರುವಂತಹ ನೀರು ಸ್ವಲ್ಪ ವಿರಳವಾಯಿತು. ವಿರಳ ಆಯ್ತು ಅಂತಂದ್ರೆ ಏನಾಯ್ತು? ಬೆಳಕಿನ ವೇಗ ಹೆಚ್ಚಾಯ್ತು. ಬೆಳಕಿನ ವೇಗ ಹೆಚ್ಚಾದಾಗ ಸೂಚ್ಯಂಕ ಏನಾಗತ್ತೆ? ಕಡಿಮೆ ಆಗತ್ತೆ. ಹಾಗಾಗಿ ನೀರನ್ನ ಕಾಯಿಸಿದಾಗ ಅದರ ವಕ್ರೀಭವನ ಸೂಚ್ಯಂಕ ಕಡಿಮೆ ಆಗುತ್ತೆ. 1.33 ಇದ್ದಿದ್ದು 1.31 ಆಗ್ಬಹುದು, ಅಥವಾ 32 ಆಗ್ಬಹುದು, ಅಥವಾ ನಾವು ಕಾಯಿಸೋದ್ರ ಮೇಲೆ ಅಥವಾ ನಾವು ತಗೊಂಡಿರುವಂತಹ ನೀರಿನ ಮೇಲೆ ಅದು ಡಿಪೆಂಡ್ ಆಗತ್ತೆ. ಬನ್ನಿ ನಮ್ಮ ಮುಂದಿನ ಪ್ರಶ್ನೆಯನ್ನ ತಗೊಳ್ಳೋಣ. 1 ನಿಮಿಷದಲ್ಲಿ 20 ಮೀಟರ್ ಎತ್ತರಕ್ಕೆ 800 ಕಿಲೋಗ್ರಾಂ ಭಾರವನ್ನು ಎತ್ತುವ ಕ್ರೇನ್ನ ಸಾಮರ್ಥ್ಯವೇನು? ಇಲ್ಲಿ 2 ಪ್ರಶ್ನೆಗಳು. ಒಂದು, ನಾವೇನ್ ಮಾಡ್ಬೇಕು? ಎನರ್ಜಿ ಕಂಡುಹಿಡಿಬೇಕು, ಮತ್ತು ಅದಾದ್ಮೇಲೆ ಅದರ ಪವರ್ ಸಹ ಕಂಡುಹಿಡಿಬೇಕು. ಪವರ್ ಅನ್ನೋದೇನು? ಪವರ್ ಈಸ್ ಈಕ್ವಲ್ ಟು ವರ್ಕ್ ಡನ್ ಬೈ ಟೈಮ್ ಟೇಕನ್ ಅಲ್ವಾ? ವರ್ಕ್ ಡನ್ ಅನ್ನೋದೇನು? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಲ್ವಾ, ಡಿವೈಡೆಡ್ ಬೈ ಟೈಮ್. ಸೊ ಇವಿಷ್ಟನ್ನ ನಾವು 800 ಕಿಲೋಗ್ರಾಂ ಫೋರ್ಸ್ ನಂತಾನೇ ಪರಿಗಣಿಸಿದ್ರೆ ಇಂಟು 20 ಮೀಟರ್ ಡಿವೈಡೆಡ್ ಬೈ ಟೈಮ್ ಏನು? 1 ನಿಮಿಷ. ನಾವು 1 ನಿಮಿಷ ಅಂತ ತಗೊಂಡು ಏನ್ ಮಾಡ್ಬೇಕು? ಸೆಕೆಂಡ್ಗಳಾಗಿ ಅದನ್ನ ಪರಿವರ್ತಿಸ್ಬೇಕು ಅಲ್ವಾ? ಅಂದ್ರೆ 60. ನೀವು ಇಷ್ಟನ್ನ ಮಾಡಿದೀರಾ ಅಂತಂದ್ರೆ ನಮ್ಗೆ ಉತ್ತರ 2666.67 ಜೌಲ್ಸ್ ಸಿಗತ್ತೆ. ಸೊ ಪವರ್ ಅಲ್ವಾ ಇದು? ಓಕೆ, ಇದು ಪವರ್ನ ನಾವೇನ್ ಮಾಡೋಣ? ವ್ಯಾಟ್ ಅಂತ ಬದಲಾಯಿಸೋಣ. ಇದು ಜೌಲ್ ಬೇಡ, ವ್ಯಾಟ್ ಮಾಡ್ಕೊಳ್ಳೋಣ. ಬಹುಶಃ ಪ್ರಶ್ನೆ ತಗೊಳ್ಳುವ ತರ ಆಗಿದೆ. ಹಾಗಾಗಿ ನಾವಿಲ್ಲಿ ಪವರ್ ಸಾಮರ್ಥ್ಯ ಕೇಳ್ತಾ ಇರೋದ್ರಿಂದ ಅದನ್ನ ವ್ಯಾಟ್ ಅಂತ ಬದಲಾಯಿಸಿದ್ದೀನಿ. 1 ನಿಮಿಷದಲ್ಲಿ 20 ಮೀಟರ್ ಎತ್ತರಕ್ಕೆ 800 ಕಿಲೋಗ್ರಾಂ ಭಾರವನ್ನು ಎತ್ತುವ ಕ್ರೇನ್ನ ಸಾಮರ್ಥ್ಯ ಎಷ್ಟಾಗಿದೆ? 2667.67 ವ್ಯಾಟ್ ಆಗಿದೆ. ಸ್ನೇಹಿತರೆ, ಇದಿಷ್ಟು ನಾವು ಇವತ್ತಿನ ಒಂದು ಚರ್ಚೆಗೆ ತಗೊಂಡಂತಹ ಕೆಲವು ಪ್ರಶ್ನೆಗಳು. ಈ ಕೆಲವು ಪ್ರಶ್ನೆಗಳು ಮತ್ತಷ್ಟು ಪ್ರಶ್ನೆಗಳಾಗಿ ನಮಗೆ ಅನುಕೂಲ ಕಲ್ಪಿಸಿದ್ರೆ ಅಷ್ಟೇ ಸಾಕು. ನಾವು ಮುಂದಿನ ತರಗತಿಯಲ್ಲಿ ಕೆಲವು ವಿಶೇಷವಾದ ಡಿಸ್ಟಿಂಕ್ಟಿವ್ ಫೀಚರ್ಸ್ ಅಂದ್ರೆ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಅಂತ ಏನಿದೆ, ಡೆನ್ಸಿಟಿ ಸಾಂದ್ರತೆ, ಪ್ರೆಷರ್ ಒತ್ತಡ, ಸ್ಥಿತಿಸ್ಥಾಪಕತೆ ಎಲಾಸ್ಟಿಸಿಟಿ, ಮೇಲ್ಮೈ ಎಳೆತ ಅಥವಾ ಸರ್ಫೇಸ್ ಟೆನ್ಷನ್,
ಮತ್ತು ಸ್ನಿಗ್ಧತೆ ಅಥವಾ ವಿಸ್ಕಾಸಿಟಿ ಬಗ್ಗೆ ಚರ್ಚೆ ಮಾಡೋರಿದ್ದೀವಿ. ಯಾವುದೇ ಕಾರಣಕ್ಕೂ ಮುಂದಿನ ತರಗತಿಯನ್ನು ಸಹ ಆಸ್ ಯೂಶುವಲ್ ಮಿಸ್ ಮಾಡ್ಕೋಬೇಡಿ. ಇಲ್ಲಿಗೆ ನಮ್ಮ ಈ ಒಂದು ಸೆಷನ್ ಮುಕ್ತಾಯ ಆಗುತ್ತೆ. ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಎ ನೈಸ್ ಟೈಮ್.